ನಮ್ಮ ಅಮ್ಮು ಈಗ ತಾಯಿ ಸ್ಥಾನ ನಿಭಾಯಿಸ್ತಿದ್ದಾಳೆ. ಇವತ್ತಿನ ಮಟ್ಟಿಗೆ ನಮ್ಮ ಆರ್ತಿಗೆ ನೀನೇ ತಾಯಿ. ಮನಸ್ಸಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿಬಿಟ್ಟ. ಅಮೂಲ್ಯ, ನೀನು ಈ ನೆಲದ ಮೇಲೆ ಮಂಡಿ ಸೇವೆ ಮಾಡ್ತೀಯಾ? ಯಾಕೆ ಅಮೂಲ್ಯ, ನಿನಗೆ ಯಾವ್ದು ರೂಢಿ ಇಲ್ಲ. ಸುಮ್ಮನೆ ಕಾಲಿಟ್ಟಾಗುತ್ತೆ, ಯೋಚನೆ ಮಾಡು. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ್ಯಾ? ಒಂದು ಕೆಲಸ ಮಾಡ್ತೀನಿ, ದೇವಸ್ಥಾನದ ಆವರಣದಲ್ಲಿ ಮ್ಯಾಟ್ಗಳು ಹಾಕ್ಸ್ತೀನಿ. ನೀನು ಮ್ಯಾಟ್ ಮೇಲೆ ಮಂಡಿ ಸೇವೆನ ಮುಂದುವರಿಸು, ಓಕೆನಾ? ಯಾವುದೇ ಹರಕೆನೂ ಈಸಿಯಾಗಿ ಆಗ್ಬಾರ್ದು ವೇದಾಂತ್. ನಾವೇನಾದ್ರೂ ಕಳ್ಕೊಂಡ್ರೆ ಅಥವಾ ತಡ್ಕೊಂಡ್ರೆ ನಮ್ಗದ್ ದಕ್ಕದು. ಶ್ರಮ, ತ್ಯಾಗ, ನೋವು, ಕಷ್ಟ ಇದನ್ನ ಎದುರಿಸಿ ಭಾಗವಹಿಸಿದ್ರೆ ಮಾತ್ರ ನಾವು ಬೇಡೋದು ನಮಗ್ ಸಿಗುತ್ತೆ. ಇದು ಹರಕೆಯಿಂದ ಇರೋ ಲಾಜಿಕ್. ನಿಂಗೆ ಅರ್ಥ ಆಗಲ್ಲ, ಸುಮ್ಮನೆ ಇದ್ಬಿಡು, ನಾನು ಇದೆಲ್ಲ ನೋಡ್ಕೋತೀನಿ. ವೇದಾಂತ್ಗೆ ನಮ್ಮ ಅಮ್ಮ ಅಂದ್ರೆ ಎಷ್ಟಿಷ್ಟ ಅಲ್ವಾ? ಅವಳಿಗೆ ಚೂರು ನೋವಾದ್ರೂ ಸಹಿಸ್ಕೊಳ್ಳಲ್ಲ ಅಂತಾನೆ. ನಮ್ಮ ಅದಿತಿಗೂ ಇಂಥ ಹುಡುಗನೇ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ದಿಟ್ಟು ಅಲ್ದೇ ಇದ್ರು ಆಲ್ಮೋಸ್ಟ್ ಭಾವನ್ ತರದ ಹುಡ್ಗನೇ ಸಿಕ್ಕಿದಾನಮ್ಮ. ಎಷ್ಟೇ ಆದ್ರೂ ನನ್ನ ಹುಡ್ಗ ಭಾವನ್ ತಮ್ಮನೇ ಅಲ್ವಾ? ಅದಕ್ಕೆ ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ. ಅಮ್ಮು, ಬಾವ, ವಿಕ್ಕಿ ಎಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? ಅವ್ರನ್ನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕ? ಯಾರು ನನ್ನ ಹತ್ರ ಏನು ಹೇಳಲೇ ಇಲ್ವಲ್ಲ? ಆರ್ತಿಯವರೇ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮಮ್ಮ ಮಂಡಿ ಸೇವೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ರಂತೆ. ಆ ಹರಕೆ ತೀರ್ಸೋಕೆ ಅಮ್ಮವ್ರು ಹೋಗಿದ್ದಾರೆ. ಅಮ್ಮ ನನಗೆ ಮತ್ತೆ ನನ್ನ ಮಗು ಒಳ್ಳೇದಾಗ್ಲಿ ಅಂತ ಮಂಡಿ ಸೇವೆ ಮಾಡ್ತಿದ್ದಾಳ. ನಾನು ನೋಡಿದ್ರೆ ಇಲ್ಲೇ ಇದ್ದೀನಿ. ನಾನು ಅಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಯಾಕಮ್ಮ ಹಾಗನ್ಕೋತೀರಾ? ನಾನು ನಿಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ನಿಮ್ಮ ಹರಕೆ ತೀರ್ಸಕ್ಕಾಗದೆ ಹೋದ್ರೆ ಏನಾಯ್ತು? ದೇವರ ದರ್ಶನ ಮಾಡಿ ನಿಮಗೋಸ್ಕರ ಯಾರು ಹರಕೆ ತೀರಿಸ್ತಾ ಇದ್ದಾರೆ ನೋಡಿ, ಅವ್ರು ನಿಮ್ ನೋಡಿದ್ರೆ ಸಾಕು, ನಿಮಗೂ ಪೂಜೆ ಫಲ ಸಿಗುತ್ತೆ. ಆಯ್ತಮ್ಮ, ಒಂದು 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಶಬಾಷ್ ಮಗಳೇ, 45 ಸುತ್ತು ಮುಗಿಸ್ಬಿಟ್ಟೆ. ಹೇಗಾದರೂ ಮಾಡಿ ಇನ್ನೊಂದು 50 ಸುತ್ತು ಮುಗಿಸ್ಬಿಡು, ಅಲ್ಲಿಗೆ ಎಲ್ಲ ಮುಗ್ದು ಹೋಗುತ್ತೆ. ಅಮ್ಮ, ಅಲ್ಲಿಗೆ 108 ಸುತ್ತ ಆಗಲ್ಲ, ಅಲ್ಲಿಗೆ ಬರೀ 95 ಅಷ್ಟೇ ಆಗಿರೋದು. ಸಾಕು, ಸುಮ್ಮನೆ ಇರೇ. ಕೈಲಾಗದೆ ಇದ್ರು ಈ ಮಾತು ನೋಡಿ ಎಷ್ಟು ಜೋರಾಗಿ ಮಾತಾಡ್ತಾಳೆ. ನಿಮ್ಮ ಅಕ್ಕನ ನೋಡಿ ಕಲ್ತ್ಕೊ. ನೀನು ಯಾವತ್ತಾದರೂ ನಿನಗೆ ಬೇಕಾದವ್ರಿಗೆ ಹರಕೆ ಹೊತ್ಕೊಂಡ್ರೆ ಅದನ್ನು ತೀರಿಸೋದಕ್ಕೆ ಅನುಕೂಲಕ್ಕೆ ಬರುತ್ತೆ. ಸುಪ್ಪನ ಪುಟ್ಟ. ಯಾಕಾಗ ರಜಾ ನೋಡೋದಕ್ಕೆ ಮನಸ್ಸಿಗೆ ತುಂಬ ನೋವಾಗ್ತಿದೆ. ಅವಳಿಗೆ ಖಂಡಿತವಾಗ್ಲೂ ಆಗ್ತಿರುತ್ತೆ, ಯಾಕೆಂದ್ರೆ ಸೇವೆ ಮಾಡ್ತಿರೋದು ಅವಳು. ನನಗೆ ನಿನ್ನ ಫೀಲಿಂಗ್ಸ್ ಅರ್ಥ ಆಗುತ್ತೆ ರಜಾ. ಮಂಡಿ ಸೇವೆ ಮಾಡ್ತಿರೋದು ಅವಳಾದರೂ
ಆ ನೋವನ್ನ ತಿಂತಿರೋದು ನೀನು. ನಿಮ್ಮಿಬ್ರು ಬಾಂಡಿಂಗ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಐ ಫೀಲ್ ಪ್ರೌಡ್ ಟು. ಗಂಡ ಹೆಂಡತಿ ಅಂದರೆ ನಿಮ್ಮಿಬ್ಬರಾಗಿರ್ಬೇಕು ಅಗ್ರಜ. ನಿನ್ನನ್ನು ನನ್ನ ಕುಡಿಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ವಿಕ್ರಾಂತ್, ಎಲ್ಲರೂ ಅಮೂಲ್ಯನ ಜಗಳಗಂಟಿ ಬಜಾರಿ ತೀಟೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಬೇರೂರ್ ಕಷ್ಟಕ್ಕೆ ಸ್ಪಂದಿಸೋ ಗುಣ ಅವಳಲ್ಲಿ ಜಾಸ್ತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತವಳ ನೋಡ್ತಿರೋ ತುಂಬಾ ಖುಷಿ ಆಗ್ತಿದೆ. ಎಸ್ ಅಗ್ರಜ, ಸ್ವಲ್ಪ ಬಾಯಿ ಮಾಡೋದು ಜಾಸ್ತಿ ಬಿಟ್ರೆ ಮನ್ಸು ಮಾತ್ರ ಮಗು. ಯಾರಿಗೆ ಕಷ್ಟ ಬಂದರೂ ಅವಳಿಗೆ ಕಷ್ಟ ಬಂದಿದೆ ಅಂತ ಫೀಲ್ ಮಾಡ್ಕೋತಾಳೆ. ನಾನಿವತ್ತು ಇಲ್ಲಿ ಬಂದು ತುಂಬಾ ಒಳ್ಳೆದಾಯ್ತು ವಿಕ್ರಾಂತ್. ಇಲ್ಲಾಂದಿದ್ರೆ ಅಮ್ಮನಿಗೆ ಒಬ್ಬ ಒಳ್ಳೆ ಮಗಳಾಗಿ, ಅಕ್ಕನಿಗೆ ಒಳ್ಳೆ ತಂಗಿಯಾಗಿ ಈ ಮಂಡಿ ಸೇವೆ ಮಾಡ್ತಿದ್ದಾಳಲ್ಲ, ಇದನ್ನ ನೋಡೋದನ್ನ ಮಿಸ್ ಮಾಡ್ಕೊಳ್ತೀನಿ. ಅತ್ತಿಯವ್ರೆ, ರೆಡಿ ಇದ್ದೀರಾ? ಆಮ ಹೊರಡೋಣವಾ? ಆರತಿ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಅಮೂಲ್ಯ ಅವರು ಆರತಿ ಹೆಸರಲ್ಲಿ ದೇವರ ಸೇವೆ ಮಾಡ್ತಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದತ್ತೆ, ಅಮ್ಮು ಅಮ್ಮ ಎಲ್ಲರೂ ನನಗೋಸ್ಕರ ಸೇವೆ ಮಾಡ್ತಿದ್ದಾರೆ. ಅದು ಎಲ್ಲರೂ ಇವ್ರಿಗೋಸ್ಕರ ಸೇವೆ ಮಾಡ್ತಿರ್ಬೇಕಾದ್ರೆ ಇವರೊಬ್ಬರೇ ಇಲ್ಲಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೈಜಯಂತಿ ಅವರೇ, ನಿಮ್ಮನ್ನ ನಾವು ಪ್ರೀತಿಯಿಂದ ನಡ್ಸ್ಕೊಳ್ತಾ ಇದ್ದೀವಿ. ಗುರುಗಳು ಹೇಳಿದ್ರು ಅಂತ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂದ್ರೆ ಅದರ ಅರ್ಥ ನೀವು ಏನ್ ಬೇಕಾದ್ರೂ ಮಾಡಬಹುದು ಅಂತಲ್ಲ. ಆರ್ತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಕ್ಕೆ ನೀವ್ಯಾರು? ನಿಮಗೆ ಆ ರೈಟ್ಸ್ ಕೊಟ್ಟಿದ್ಯಾರು? ಯಾಕೆ ಈ ಮನೆ ಯಜಮಾನಿ ನಾನಿದ್ದೀನಿ ಅನ್ನೋದು ಮರ್ತು ಹೋಯ್ತಾ? ಈ ಮನೆ ಎಲ್ಲ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಾನಿದ್ದೀನಿ. ಯಾವಾಗೇನ್ ಮಾಡಬೇಕು ಮಾಡಬಾರ್ದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ನಮ್ಮನೆ ವಿಷಯದಲ್ಲಿ ನೀವು ಮೂಗು ತೋರಿಸೋದು ನನಗೆ ಇಷ್ಟನೂ ಆಗಲ್ಲ, ಅದು ಬೇಕಾಗೂ ಇಲ್ಲ. ಮೈಂಡೆಡ್. ಅದು ಹಾಗಲ್ಲ, ಆರತಿಯವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ಕರ್ಕೊಂಡು ಹೋಗೋಕ್ ಮೊದಲು ನನ್ನನ್ನ ಒಂದು ಮಾತು ಕೇಳಬೇಕು ಅನ್ನೋದು ಮರ್ತು ಹೋಯ್ತಾ? ಇಲ್ಲ, ನಾನು ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ ಅನ್ನೋ ಹೊಂಡ ಧೈರ್ಯ ಬಂದ್ಬಿಡ್ತಾ? ಅತ್ತೆ, ಇದ್ರಲ್ಲಿ ವೈಜಯಂತಿ ಅಮ್ಮಂದು ಏನೂ ತಪ್ಪಿಲ್ಲ. ನಾನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಿತ್ತು. ಆರ್ತಿ, ನೀನು ತುಂಬಾ ಮುಗ್ದೆ ಅಮ್ಮ. ನಿನಗೇನು ಗೊತ್ತಾಗಲ್ಲ ಅಂತ ಎಲ್ಲರೂ ನಿನ್ ಕಣ್ಣಿಗೆ ಮಣ್ಣೆರ್ಚಕ್ ನೋಡ್ತಾ ಇರ್ತಾರೆ. ಅಂಥವರಿಂದ ಹುಷಾರಾಗಿರ್ಬೇಕು. ಕಾಲ ಸರಿಯಾಗಿಲ್ಲಮ್ಮ. ಯಾರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ನಿನಗಿದೆಲ್ಲ ಅರ್ಥ ಆಗಲ್ಲ. ಬಾ ನನ್ ಜೊತೆ. ಇಂಥ ಟೈಮಲ್ಲಿ ನೀನ್ ಹೀಗೆಲ್ಲ ತಿರ್ಗಾಡ್ಬಾರ್ದು. ಜನರ ಕೆಟ್ಟ ದೃಷ್ಟಿ ನಿನ್ ಮೇಲೆ ಬೀಳುತ್ತೆ. ಇದರಿಂದ ಮಗು ಕೂಡ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಆರ್ತಿಗೋಸ್ಕರ ಅಮೂಲ್ಯ ಮಂಡಿ ಸೇವೆ ಮಾಡಿ ಅಕ್ಕನಿಗೆ ತಕ್ಕ ತಂಗಿ ಅಂತ ಪ್ರೂವ್ ಮಾಡ್ಕೊಂಡು, ಬಟ್ ಆರ್ತಿಗೋಸ್ಕರ ನಾವೇನು ಮಾಡದೇ ಇದ್ರೆ ತಪ್ಪಾಗುತ್ತೆ. ವಿ ಶುಡ್ ಡೂ ಸಮಥಿಂಗ್. ಏನೋ ನಾವು ಹಿಂಗೆ ಮಾಡೋದ? ನಮ್ಮ ಕೈಯಿಂದ ಹಿಂಗೆ ಮಾಡೋಕ್ಕೆಲ್ಲ ಚಾನ್ಸೇ ಇಲ್ಲ ಅಗ್ರಜ. ಯಾಕೆ ಸಾಧ್ಯ ಇಲ್ಲ? ಬಾ ನನ್ನ ಜೊತೆಗೆ. ಅರ್ಚಕ್ರೆ, ನಾನು ನನ್ನ ತಮ್ಮ ಇಬ್ಬರು ಒಂದು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಏನು ಸೇವೆ ಮಾಡಬೇಕು ಅನ್ನೋ ಕ್ಲಾರಿಟಿ ನಮಗಿಲ್ಲ. ನೀವೇನಾದರೂ ಹೇಳ್ಬಿಡಿ. ಹ್ಞೂ ಅರ್ಚಕ್ರೆ, ನಾವು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ತೀರಾ ಆ ಲೆವೆಲ್ ಸೇವೆ ಎಲ್ಲ ನಮ್ಮ ಕೈಯಿಂದ ಮಾಡೋಕ್ಕಾಗಲ್ಲ. ಸಿಂಪಲ್ ಆಗಿರೋ ಸಿಂಪಲ್ ಸೇವೆ ಇದ್ರೆ ಹೇಳಿ ಮಾಡ್ತೀವಿ. ನೋಡಿ,
ಸೇವೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಅದೇ ಸೇವೆ ಮಾಡಿ ಇದೇ ಸೇವೆ ಮಾಡಿ ಅಂತ ಹೇಳೋ ತಪ್ಪಾಗುತ್ತೆ. ನಿಮ್ಗೆ ಯಾವ ಸೇವೆ ಮಾಡಬೇಕು ಅನ್ಸುತ್ತೋ ಆ ಸೇವೆ ಮಾಡಿ. ಅರ್ಚಕರು ಹೇಳೋದು ಕರೆಕ್ಟೇ ಅಗ್ರಜ. ನಮ್ಗೆ ಏನು ಅನ್ಸುತ್ತೋ ಅದನ್ನೇ ಮಾಡೋಣ ಬಾ. ಅರ್ಚಕ್ರೆ, ನಮಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ನಾವು ನಿಮ್ಮ ಹತ್ರ ಕೇಳ್ತೇವೆ. ಪ್ಲೀಸ್ ನೀವೇನಾದರೂ ಹೇಳಿ. ನೋಡಿ, ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ಮನ್ಸಾರೆ ದೇವಸ್ಥಾನ ಸ್ವಚ್ಛತೆಗೋಸ್ಕರ ಶ್ರಮದಾನ ಮಾಡಿ ಒಂದು ಸೇವೆ ಮಾಡ್ಬೋದು. ಅದು ಒಂದು ಸೇವೆನೇ ಅಲ್ವಾ ಅಗ್ರಜ? ಶ್ರಮದಾನ ಅಂದ್ರೆ ದೇವ್ರು ಬರೋ ತರ ಏನೋ ಒಂದು ಮಾಡ್ಬೇಕು ಅಗ್ರಜ. ಇಲ್ಲ ದೇವಸ್ಥಾನನ 10 ರೌಂಡ್ ಸುತ್ತೋಣ, ಇಲ್ಲ ಬುಕ್ ಪೂರ್ತಿ ದೇವ್ರ ಹೆಸರು ಬರೆಯೋಣ, ಇಲ್ಲ ಅಂದ್ರೆ ಭಕ್ತರಿಗೆಲ್ಲ ಪ್ರಸಾದ ಹಂಚೋಣ. ಹೇಗಿದೆ ಐಡಿಯಾ? ನೀನೇ ಹೇಳಿದ್ಯಲ್ಲ ವಿಕ್ರಾಂತ್, ಶ್ರಮದಾನ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಇಡೀ ದೇವಸ್ಥಾನದ ಆವರಣನ ಗುಡಿಸಿ ಕ್ಲೀನ್ ಮಾಡೋಣ. ಬೇಡ ಅಗ್ರಜ, ಕಸ ಗುಡಿಸೋದು ಬಿಟ್ಟು ಬೇರೆ ಏನಾದ್ರು ಮಾಡೋಣ. ವಿಕ್ರಾಂತ್, ನಾವು ಕಸ ಗುಡಿಸ್ತಿಲ್ಲ, ಸೇವೆ ಮಾಡ್ತಿದ್ದೀವಿ. ಅದಕ್ಕೆ ಹಿಂಜರಿಬಾರ್ದು. ಅರ್ಚಕ್ರೆ, ನಾವು ದೇವಸ್ಥಾನದ ಆವರಣನ ಕಸ ಗುಡಿಸಿ ಕ್ಲೀನ್ ಮಾಡ್ತೀವಿ. ಬೇಡ ಅಗ್ರಜ, ನನ್ನ ಮನ್ಸ್ಯಾಕೆ ಹೋಗ್ತಿಲ್ಲ. ವೇದಾಂತ್ ವೆಂಚರ್ಸ್ನ ಬಿಸ್ನೆಸ್ ಮೆನ್ ನಾವು ಕಸ ಗುಡಿಸೋದಂದ್ರೆ ಏನರ್ಥ ಹೇಳು? ವಿಕ್ರಾಂತ್, ಆಫೀಸಲ್ಲಿ ಅಷ್ಟೇ ಬಿಸ್ನೆಸ್, ಇಲ್ಲಿ ಎಲ್ಲ ಚಿಕ್ಕವರು. ಆ್ಯಂಡ್ ಮೋರ್ ಓವರ್ ದ ಬಿಗ್ಗೆಸ್ಟ್ CEO ಅಲ್ಲಿ ಕೂತಿದ್ದಾರೆ. ಕೊಡೋರ್ ಮುಂದೆ ಎಲ್ಲರೂ ತಲೆ ತೆಗ್ಸಿ ನಿಲ್ಬೇಕು, ಅದೇ ಶ್ರೇಷ್ಠ. ಬೇಡ ಅಗ್ರಜ, ನಾವು ಕಸ ಗುಡಿಸೋದನ್ನ ಯಾರಾದರೂ ವಿಡಿಯೋ ಮಾಡಿಕೊಂಡು ವೇದಾಂತ್ ವೆಂಚರ್ಸ್ನ ಬಿಸ್ನೆಸ್ ಮೆನ್ ಗುಡಿ ಮುಂದೆ ಕಸ ಗುಡಿಸ್ತಾ ಇದ್ರು ಅಂತ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಅದೊಂದು ದೊಡ್ಡ ನ್ಯೂಸ್ ಆಗುತ್ತೆ. ಸುಮ್ಮನೆ ಆ ರಿಸ್ಕ್ ಎಲ್ಲ ಯಾಕೆ ಅಂತ. ನ್ಯೂಸ್ಗೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು ವಿಕ್ರಾಂತ್. ಆ್ಯಂಡ್ ಮೋರ್ ಓವರ್ ಸುಧಾಮೂರ್ತಿ ಅವರ ನೀನು ಅಬ್ಸರ್ವ್ ಮಾಡಿದ್ಯಾ? ಸಾಕಷ್ಟು ಕಡೆ ಹೋಗಿ ಸೇವೆ ಮಾಡ್ತಾರೆ. ರಾಯರ ಮಠಕ್ಕೆ ಹೋಗಿ ಸೇವೆ ಮಾಡಿದ್ದಾರೆ. ದೊಡ್ಡವ್ರು ಅನ್ಸ್ಕೊಳ್ಳೋದು ಸಣ್ಣತನನ ಕಳ್ಕೊಂಡಾಗ, ಸಣ್ಣ ಕೆಲಸ ಮಾಡೋದ್ರಿಂದಲ್ಲ. ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ಬಾರ್ದು. ಬಾ, ನಮ್ಮ ಕೆಲಸ ಮಾಡೋಣ. ಬಾ ಬಾ. ಅಯ್ಯೋ ಬಾವಾ, ಇದೇನ್ ಮಾಡ್ತಿದ್ದೀರಾ? ಸೇವೆ ಮಾಡ್ತಿದೀವಿ ಅದಿತಿ. ಹಾಗಂತ ನೀವುಗಳು ಕಸ ಗುಡ್ಸೋದಾ? ಇಲ್ಲಿ ಕೊಡಿ, ನಾನು ಗುಡಿಸ್ತೀನಿ. ಇಲ್ಲ ಅದಿತಿ, ಆರ್ತಿಯವ್ರಿಗೋಸ್ಕರ ಏನಾದರೂ ಸೇವೆ ಮಾಡಬೇಕು ಅಂತ ನಮ್ಮಿಬ್ಬರು ಮನಸ್ಸಲ್ಲಿ ಇತ್ತು. ಸೊ ಅರ್ಚಕರು ಇದು ಮಾಡೋದಕ್ಕೆ ಹೇಳಿದ್ದಾರೆ, ಮಾಡ್ತೀವಿ. ನೋಡ ನದ್ನಿ, ನೀನೇನು ತಲೆ ಕೆಡ್ಸ್ಕೊಳ್ಬೇಡ, ಆರಾಮಾಗಿ ನಿಂತ್ಕೊ. ಈ ಕಡೆ ಬಾ. ಹುಷಾರಮ್ಮ, ನಿಧಾನ. ಅಮ್ಮ, ಅಂತೂ ಇದು 80 ಸುತ್ತನ್ನು ಮುಗಿಸ್ಬಿಟ್ಟೆ ಮಗಳೇ. ನೀನು ಉಳಿದಿರೋದು 28 ಮಾತ್ರ. ಹುಷಾರು, ಬೇಗ ಮುಗಿಸ್ಬಿಡತ್ತೆ. ಪಾಪ, ನಿಂಗೆ ತುಂಬ ಕಷ್ಟ ಆಗ್ತಿದೆ ಅಂತ ನಂಗೆ ಗೊತ್ತು. ಸ್ವಲ್ಪ ಗಟ್ಟಿ ಮನ್ಸು ಮಾಡಮ್ಮ. ಹಾಂ, ಅಮ್ಮ ಸಾರಿ ಅಮ್ಮ, ಅಡುಗೆ ಮನೇಲಿ ತುಂಬ ಕೆಲಸ ಇತ್ತು, ಅದಕ್ಕೆ ನಿಮಗೆ ಕಾಫಿ ತರೋದು ತಡ ಆಯಿತು. ಪರವಾಗಿಲ್ಲ, ಕೊಡಮ್ಮ, ಕೂತ್ಕೊಮ್ಮ. ಅಮ್ಮ, ಇವತ್ತು ನಿಮ್ಮ ಬಟ್ಟೆನೆಲ್ಲ ನಾನು ಮರ್ಚಿಡ್ತೀನಿ. ಅಯ್ಯೋ ಪರವಾಗಿಲ್ಲಮ್ಮ, ನೀನೇ ಯಾಕೆ ಮಾಡ್ತೀಯ? ಕೆಲಸದವ್ರು ಮಾಡ್ತಾರೆ. ಪರವಾಗಿಲ್ಲಮ್ಮ, ನಾನೇ ಮಾಡ್ತೀನಿ.
ಜೂಜು ಲಾಲಿ ಜೂಜು ಜೂಜು ಲಾಲಿ ಜೂಜು ದೇವಕಿ ನಂದನ ಶ್ರೀ ಕೃಷ್ಣ ಬಾಲಗೆ ಜೂಜು ಲಾಲಿ ಜೂಜು ಕಾಳಿಂಗ ಮರ್ಧನ ಪೂತನಿ ಸಂಹಾರ ಗೋಕುಲ ಬಾಲಕ ನೀಮಲಗು ಕಾಳಿಂಗ ಮರ್ಧನ ಪೂತನಿ ಸಂಹಾರ ಗೋಕುಲ ಬಾಲಕ ನೀಮಲಗು ಹಗಲಲ್ಲಿ ನಲಿದಾಡಿ ಇರುಳಲ್ಲಿ ಕುಣಿದಾಡಿ ಜಗವರಂಜಿಪಗೊಲ್ಲ ನೀ ಮಲಗು ಜೂಜು ಲಾಲಿ ಜೂಜು ಜೂಜು ಲಾಲಿ ಜೂಜು ಅಗ್ರಜ ರಾಮನ ಮುದ್ದಿನ ಅನುಜನೆ ಅಮ್ಮನ ಮಡಿಲಲ್ಲಿ ನೀ ಮಲಗು ಹಠವೇಕೆ ನನ್ನ ಕಂದ ಹಸುಗೂಸು ನೀನಲ್ಲ ಮಥುರೆಯ ಮಾಣಿಕ್ಯ ನೀ ಮಲಗು ಜೂಜು ಲಾಲಿ ಜೂಜು ವೈದೇಹಿ, ಈ ಹಾಡು ನನ್ನ ಮಗಳು ವೈದೇಹಿ ಹಾಡ್ತಾ ಇದ್ದಿದ್ದು. ಈಗ ಈ ಹಾಡ ನೀನೇ ಹಾಡ್ತಾ ಇದೀಯ. ಎಂತ ಕಾಕತಾಳೀಯ ಅನಿಸ್ತಾ ಇದೆ. ನಿನ್ ಸ್ವಭಾವ, ನೀನ್ ಮಾತಾಡೋ ರೀತಿ, ನಿನ್ನ ತಿಳುವಳಿಕೆ, ನಿನ್ ತಾಳ್ಮೆ ಎಲ್ಲ ನನ್ನ ಮಗಳ ತರನೇ ಅನ್ನಿಸ್ತಾ ಇದೆ. ಆದ್ರೆ ಅವಳು ಬದುಕಿಲ್ಲ. ಅವಳು ಈಗಲೂ ಜೀವಂತ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ನೀನು ಹತ್ರ ಬಂದಾಗೆಲ್ಲ ನನ್ನ ಮಗಳು ಇಲ್ಲೇ ಎಲ್ಲೋ ಇದ್ದಾಳೆ, ನನ್ನ ಮಗಳು ನನ್ನ ಸುತ್ತನೇ ಸುತ್ತಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಈಗ ನೀನ್ ಗುಡುತ್ತಾ ಇದ್ದೆ ಅಂತ ಹಾಡನ್ನು ಕೇಳಿದ್ರೆ ಆ ಆಸೆ ಜಾಸ್ತಿ ಆಗ್ತಾ ಇದೆ. ವೈಜಯಂತಿ, ನನಗೂ ವಯಸ್ಸಾಗಿದೆ ಅಮ್ಮ. ನಾನು ತುಂಬಾ ದಿನ ಬದುಕಿರಲ್ಲ ಕಡೆ. ನೀನು ನನ್ನ ಮಗಳು ವೈದೇಹಿದೆ ಅಲ್ವಾ? ಮಾತಾಡಮ್ಮ, ನಿಜ ಹೇಳಮ್ಮ. ನೀನು ನನ್ನ ಮಗಳು ವೈದೇಹಿ ತಾನೆ? ಹೇಳಮ್ಮ, ಹೇಳಮ್ಮ. ಎಲ್ಲಿದ್ದೀಯೆ? ಮಾತಾಡೆ. ನನ್ನನ್ನು ಅಮ್ಮ ಅಂತ ಕರಿಯೆ. ನಾನೇ ನಿನ್ ಮಗಳು ವೈದೇಹಿ. ಮಾತು ಹೇಳೆ. ನಿನ್ನಮ್ಮ ಯಾರ್ತೀನಿ? ಮಾತಾಡೆ. ನಿನ್ನಮ್ಮ ಯಾರ್ತೀನಿ? ವೈದೇಹಿ ಮಗಳೇ. ಅಮ್ಮ, ಕೊನೆಗೂ ನಾನೇ ವೈದೇಹಿ ಅಂತ ಕಂಡುಹಿಡಿದ್ಬಿಟ್ರು. ಅಮ್ಮನ್ಗೆ ನಾನು ಹೇಳ್ತಿದ್ದ ಹಾಡು ಇನ್ನೂ ನೆನಪಿದೆ. ಇಲ್ಲ, ಇಷ್ಟ ಮೇಲೂ ಸುಮ್ಮನೆ ಇದ್ರೆ ಆಗಲ್ಲ. ಇವತ್ತು ನಿಮ್ಮ ಮಗಳು ವೈದೇಹಿ ಅಂತ ನಾನು ಹೇಳ್ಬಿಡ್ಬೇಕು. ಅಮ್ಮ ಮುಂದೆ ಎಲ್ಲ ನಿಜ ಹೇಳ್ಕೋಬೇಕು. ಎಲ್ಲಿದ್ಯಾ ಕಂದ? ಮಾತಾಡಮ್ಮ. ಅಮ್ಮ ಅಮ್ಮ ಅಮ್ಮ. ಮಾತಾಡಮ್ಮ.
ನನ್ನ ಮಗಳು ಬೈದೇ ತಾನೆ ನೀನು